ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಮಾವಿನ ಮರ ಇದೆ. ಮಾವಿನ ಮರದಲ್ಲಿ ಫ್ರೆಶ್ಶಾಗಿ ಅವಾಗ ತಾನೇ ಕಿತ್ಕೊಂಡ್ಬಂದಿದ್ದೀನಿ ಮಾವಿನಕಾಯಿ. ಅದನ್ನು ಇಲ್ಲಿ ತುರ್ಕೋತಾ ಇದ್ದೀನಿ. ತೊಳೆದು ತುರ್ಕೋಬೇಕು. ಸಣ್ಣ ತುರಿನಲ್ಲಿ ತುರಿದಿಟ್ಕೋಬೇಕು ಮಾವಿನಕಾಯಿನ. ನೀವು ದಪ್ಪ ತುರಿ ತುರಿದ್ರೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೆ ಹುಳಿ ತಿನ್ನೋಕ್ಕೆ ಇಷ್ಟ ಇದೆ ಅಂತ ಅನ್ನೋರು ದಪ್ಪ ತುರಿ ಹಾಕ್ಕೊಂಡ್ರೂ ಏನೂ ಅನಿಸಲ್ಲ. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಈ ಮಾವಿನಕಾಯಿ, ಹಾಗಾಗಿ ನಾನು ಸಣ್ಣ ತುರಿನೇ ತುರಿತಾ ಇದ್ದೀನಿ. ನೀವು ತೋತಾಪುರಿ ಮಾವಿನಕಾಯಲ್ಲಿ ಅಥವಾ ಬೇರೆ ಮಾವಿನಕಾಯಲ್ಲಿ ಮಾಡ್ತಾಯಿದ್ರೆ ಹುಳಿ ಕಮ್ಮಿ ಇರುತ್ತಲ್ವ, ಅದನ್ನು ದೊಡ್ಡ ತುರಿಲೂ ತುರ್ಕೋಬಹುದು. ಸಣ್ಣ ತುರಿಲಿ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ತುರಿ ತುರಿದಿದ್ದೀನಿ. 2 ಮಾವಿನಕಾಯಿನೂ ತುರಿದಿಟ್ಕೊಂಡಿದ್ದೀನಿ. ಓಟೆ ಮಾತ್ರ ತೆಗೆದು ಮತ್ತು ತೊಟ್ಟ ಹತ್ರ ತೆಗೆದುಬಿಟ್ಟು ನೋಡಿ, ಇಷ್ಟು ತುರಿ ಸಿಕ್ಕಿದೆ. ಇವಾಗ ಇದನ್ನು ಒಂದು ಕಡೆ ಸೈಡಲ್ಲಿ ತೆಗೆದಿಟ್ಕೊಂಡಿರಬೇಕು. ನೋಡಿ, ಸಣ್ಣ ತುರಿ, ಸಿಪ್ಪೆ ಏನು ತೆಗೆದಿಲ್ಲ, ಸಿಪ್ಪೆ ಸಮೇತನೇ ತುರಿದಿದ್ದೀನಿ. ಆಮೇಲೆ ಒಗ್ಗರಣೆ ಮಾಡೋದಕ್ಕೆ ಇವಾಗ ಒಂದು ಬಾಣಲೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ್ಮೇಲಿಂದ ನಾವು ಕಡಲೆಕಾಯಿ ಬೀಜ ಫಸ್ಟಿಗೆ ಹಾಕ್ಕೊಳ್ಳೋಣಂತೆ. ಒಂದು ಹಿಡಿಯಷ್ಟು, ಒಂದೂವರೆ ಹಿಡಿಯಷ್ಟು ಕಡಲೆಕಾಯಿ ಬೀಜನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಕಾದಿರೋ ಎಣ್ಣೆಗೆ. ಕಡಲೆಕಾಯಿ ಬೀಜ ಹಾಕ್ದಿರೂ ನೀವು ಈ ಚಿತ್ರಾನ್ನ ಮಾಡಬಹುದು. ಮಧ್ಯ ಮಧ್ಯದಲ್ಲಿ ಕರುಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಕಡಲೆಕಾಯಿ ಬೀಜನೂ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲಿಂದ ನಾವು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆನ ಹಾಕೋಣ. ಮೊದಲಿಗೆ ನೋಡಿ, ತೀರಾ ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬೇಡಿ. ಸ್ವಲ್ಪ ಮುಕ್ಕಾಲು ಭಾಗ ಆಗಿರುವಾಗಲೇ ಕಡಲೆಬೇಳೆ, ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ, ಆಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ನೀವು ಒಟ್ಟಿಗೆ ಇದನ್ನು ಹಾಕ್ತಿರಲ್ವ, ಕಡಲೆಕಾಯಿ ಬೀಜ ಫಸ್ಟಿಗೆ ತುಂಬ ಕೆಂಪಗೆ ಆಗಿಬಿಟ್ಟಿದೆ ಅಂದರೆ ಇದೆಲ್ಲ ಹಾಕೋಷ್ಟೊತ್ತಿಗೆ ಅದು ಸೀದಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು ಮುಕ್ಕಾಲು ಆಗಿರುವಾಗಲೇ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಕೆಂಪಿಗೆ ಕರೆಕ್ಟಾಗಿ ಬಣ್ಣ ಬರುತ್ತೆ. ಅದಾದಮೇಲಿಂದ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಒಂದು 10-12 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಹೆಚ್ಚಿದ್ದಾದರೂ ಹಾಕಬಹುದು, ಇಲ್ಲಾಂತಂದರೆ ಮಿಕ್ಸಿನಲ್ಲಿ ಕ್ರಷ್ ಮಾಡಿಕೊಂಡು ಅಥವಾ ಕ್ರಷರಲ್ಲಿ ಕ್ರಷ್ ಮಾಡ್ಕೊಂಡು ಬೇಕಾದರೂ ಹಾಕ್ಬೋದು. ನಾನು ಈ ಥರ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಖಾರ ಆದರೆ ಮಕ್ಕಳು ತೆಗೆದಿಡ್ಲಿ ಅಂದ್ಬಿಟ್ಟು. ಆಮೇಲೆ ಒಂದು 2 ಎಸಲಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ನಮ್ಮ ಮನೇಲಿ ಬೆಳೆದಿರೋದು, ಅದಕ್ಕೆ ಫ್ರೆಶ್ ಆಗಿರೋದನ್ನು ಅವಾಗ ತಾನೇ 2 ಎಸಲು ಕಿತ್ಕೊಂಡ್ಬಂದು ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ತುರ್ಕೊಂಡಿದ್ವಲ್ಲ ಮಾವಿನಕಾಯಿ, ಅದನ್ನು ಸೇರಿಸ್ಬೇಕು. ಅಷ್ಟು ಮಾವಿನಕಾಯಿನೂ ಇಲ್ಲೇ ನಾನು ಸೇರಿಸ್ಕೊತಾ ಇದ್ದೀನಿ, ಏನು ಉಳಿಸ್ಕೊಂಡಿಲ್ಲ. 2 ಮಾವಿನಕಾಯಿಗೆ ಒಂದು 15 ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ. ಸ್ವಲ್ಪ ಖಾರ ಮುಂದೆ ಬೇಕಾಗುತ್ತೆ, ಹುಳಿ ತುಂಬ ಇದೆ. ಹಾಗಾಗಿ ಇದು ಆ್ಯಕ್ಚುಲಿ ಉಪ್ಪಿನಕಾಯಿ ಮಾಡೋವಂಥ ಕಾಯಿ, ಅದಕ್ಕೆ ಸ್ವಲ್ಪ ಹುಳ್ಳಗಿರುತ್ತೆ ಮಾವಿನಕಾಯಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚಿತ್ರಾನ್ನ ತುಂಬ ಈಸಿಯಾಗಿ ಮಾಡ್ಬೋದು, ಮಾವಿನಕಾಯಿ ಚಿತ್ರಾನ್ನ. ಆಮೇಲೆ ಯುಗಾದಿ ಹಬ್ಬದ ದಿನ ಅಂತೂ ಮಾವಿನಕಾಯಿ ಚಿತ್ರಾನ್ನ ಕಂಪಲ್ಸರಿ, ತುಂಬ ರುಚಿಯಾಗುತ್ತೆ. ಯಾಕಂದರೆ ಅವಾಗಿನೂ ವಸಂತ ಋತುವಿನಲ್ಲಿ, ಚೈತ್ರ ಮಾಸದಲ್ಲಿ ಮಾವಿನ ಚಿಗುರು, ಮಾವಿನಕಾಯಿ ಎಲ್ಲ ಬಂದಿರುತ್ತಲ್ವ, ಅದಕ್ಕೆ ಹೊಸ ತೋರಣ ಎಲ್ಲ ಹಾಕೋದು ಅದೆಲ್ಲದೂ ಪದ್ಧತಿ ಅಲ್ವಾ. ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನನೂ ಒಂದು ಸಂತೋಷಕ್ಕೆ ಒಂದು ಕಾರಣ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಅವತ್ತು ಹಬ್ಬದ ಅಡುಗೆ ಜೊತೆಯಲ್ಲಿ ಒಬ್ಬಟ್ಟು ಎಲ್ಲ ಮಾಡಿರುವಾಗ ಜೊತೆಯಲ್ಲಿ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಒಂದು ಪ್ರತೀತಿ. ಹಾಗೆ ಎಲ್ಲ ಕಲಿಸ್ಬಿಟ್ಟು ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಟ್ಟರೆ ಆ ಮಾವಿನಕಾಯಿ ಚೆನ್ನಾಗಿ ಬೆಂದುಬಿಡುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಒಗ್ಗರಣೆನಲ್ಲೇ ಮಾವಿನಕಾಯಿ ಬೆಂದುಬಿಡುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲಿಂದ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಉಪ್ಪು ಇವಾಗ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ಚಿತ್ರಾನ್ನ ಕಲಿಸುವಾಗ ಉಪ್ಪು ಬೇಕು ಅನಿಸಿದ್ರೆ ನಾನು ಇನ್ನೊಂದು ಚೂರು ಉಪ್ಪನ್ನ ಮೇಲಿಂದ ಹಾಕ್ಕೋತೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಸ್ವಲ್ಪ ಅದು ಬೇಯಲಿ. ಚೆನ್ನಾಗಿ ಕಲಿಸ್ಕೊಂಡು ಬಿಟ್ಟರೆ ಆವಾಗ ತುಂಬ ರುಚಿಯಾಗತ್ತೆ ಇದು. ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಗೋಯ್ತು. ನಾನು ಕಾಯಿ ತುರಿ ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿಲ್ಲ, ಕಲಿಸೋವಾಗ ಸಪ್ರೇಟಾಗಿ ಕಾಯಿ ತುರಿ ಹಾಕ್ಕೋತೀನಿ. ಎಷ್ಟು ಬೇಕಾಗುತ್ತೆ ಖಾರ ನೋಡ್ಕೊಂಡು ಹಾಕ್ತೀನಲ್ಲ, ಅದ್ರ ಜೊತೆಯಲ್ಲಿ ಕಾಯಿ ತುರಿನೂ ಆವಾಗಲೇ ಫ್ರೆಶ್ಶಾಗಿ ಸೇರಿಸ್ತೀನಿ. ನೀವು ಸೇರಿಸೋದಾದರೆ ಇದ್ರ ಜೊತೆಯಲ್ಲೇ ಕಾಯಿ ತುರಿನೂ ಹಾಕ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಬಿಟ್ಟಿರ್ಬೋದು. ನಾನು ಆಮೇಲಿಂದ ಕಾಯಿ ತುರಿ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಒಂದು ಹದವಾಗಿದೆ, ತುಂಬ ಟೇಸ್ಟಿಯಾಗಿದೆ. ಚಿತ್ರಾನ್ನ ಮಾತ್ರ ತುಂಬಾ ರುಚಿಯಾಗಿದೆ. ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಇದೆ. ನೀವು ಈ ಒಗ್ಗರಣೆನ ಫ್ರಿಜ್ಜಲ್ಲಿ ಹಿಡ್ದಿರ ಆಚೆ ಇಟ್ರೇನೂ ಒಂದು ವಾರಕ್ಕಿಂತ ಜಾಸ್ತಿ ಬರುತ್ತೆ. ಯಾಕೆಂದರೆ ಕಾಯಿ ತುರಿ ಹಾಕಿಲ್ವಲ್ಲ. ಅಕಸ್ಮಾತ್ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ದಿನ ನೀವು ಇಟ್ಕೋಬಹುದು. ಬಿಸಿ ಬಿಸಿ ಅನ್ನ ತೋಡ್ಕೊಂಬಿಟ್ಟು, ಅವಾಗಿನ ಕುಕ್ಕರ್ ಕೂಲಾಗಿರೋ ಅನ್ನ ತೋಡ್ಕೊಂಬಿಟ್ಟು ಅದಕ್ಕೆ ಚಿತ್ರಾನ್ನದ ಒಗ್ಗರಣೆ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಇಲ್ಲಾಂತಂದರೆ ಉಪ್ಪು ಹಾಕ್ದಿರ ಹಾಗೇನು
ಕಲಿಸ್ಕೊಬೋದು. ನೋಡಿ ಬಿಸಿ ಬಿಸಿ ಅನ್ನ ತೊಳ್ಬಿಟ್ಟು ಅದ್ರ ಮೇಲೆ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಒಂದೇ ಒಂದು ಅರ್ಧ ಹಿಡಿಯಷ್ಟು ಕಾಯಿ ತುರಿನ ಇಷ್ಟಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಕಲಿಸ್ತಾ ಇರೋದು ಒಂದು ಇಬ್ಬರಿಗೆ ಆಗುತ್ತೆ, ಮಕ್ಕಳಿಗಾದರೆ. ದೊಡ್ಡವರಾದರೆ ಒಬ್ಬರು ತಿನ್ಬೋದು. ಒಬ್ಬೊಬ್ಬರು ತಿನ್ನುವಾಗ ಆವಾಗವಾಗ ಕಲಿಸ್ಕೊಡ್ತೀನಿ ನಾನು. ಅವಾಗ ಫ್ರೆಶ್ಶಾಗಿ ಟೇಸ್ಟು ಅವ್ರಿಗೆ ತಕ್ಕನಾಗಿ ನಾವು ಕಲಿಸ್ಬೋದು. ಒಬ್ಬೊಬ್ಬರು ಖಾರ ತಿಂತಾರೆ, ಒಬ್ಬೊಬ್ರು ಖಾರ ತಿನ್ನಲ್ಲ, ಒಬ್ರಿಗೆ ಕಾಯಿ ಜಾಸ್ತಿ ಇಷ್ಟ ಆಗುತ್ತೆ. ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ರುಚಿ ಇರುತ್ತಲ್ವ, ಆ ಥರ ನೋಡಿಕೊಂಡು ಕಲಿಸ್ಕೊಟ್ರೆ ಎಲ್ಲರೂ ಖುಷಿಯಾಗಿ ತಿಂತಾರೆ. ನಾನು ಇವತ್ತು ತಿಂಡಿಗೆ ಮಾಡಿದ್ದೆ. ಊಟದ ಜೊತೆಯಲ್ಲಿ ನೀವು ಇದಕ್ಕೆ ಮಾಡುವಾಗ್ಲೂ ಮಾಡ್ಕೋಬೋದು, ಹಬ್ಬದ ಅಡುಗೆ ಮಾಡಿರುವಾಗಲೂ ಮಾಡ್ಕೋಬೋದು, ಅಥವಾ ತಿಂಡಿಗೆ ಅಂತಲೂ ಮಾಡ್ಬೋದು. ನೀವು ಹೇಗಾನೋ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಮಾವಿನಕಾಯಿ ಚಿತ್ರಾನ್ನನ ಮಾವಿನಕಾಯಿ ಸೀಸನ್ ಇರುವಾಗ ಖಂಡಿತ ಮಾಡಿ ತಿಂದು ನೋಡಿ. ನೀವು ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡಲ್ಲ ಅನ್ನೋದಾದರೆ ಬೇರೆ ಯಾವ ಥರದಲ್ಲಿ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ.